ಕಾಂಗ್ರೆಸ್ ಪಕ್ಷದಲ್ಲಿ ಸಂಪುಟ ವಿಸ್ತರಣೆ ಮುನಿಸು ಸದ್ಯಕ್ಕಂತೂ ತಣ್ಣಗಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ದಿನೇ ದಿನೇ ಒಂದಲ್ಲ ಒಂದು ನಾಯಕರನ್ನ ಹೈಕಮಾಂಡ್ ನಾಯಕರು, ರಾಜ್ಯದ ನಾಯಕರು ಭೇಟಿಯಾಗಿ ತೆರಳಿ ಅವರನ್ನ ಕನ್ವಿನ್ಸ್ ಮಾಡ್ತಾ ಇದ್ದಾರೆ, ಸಮಾಧಾನವನ್ನು ಮಾಡ್ತಿದ್ದಾರೆ. ಆದರೆ ಎಂ ಕೃಷ್ಣಪ್ಪನವರು ಮಾತ್ರ ನಿರಂತರವಾಗಿ ತಮ್ಮ ಸಿಟ್ಟನ್ನು ಆಗಾಗ ಪ್ರದರ್ಶನ ಮಾಡ್ತಾನೆ ಇದ್ದಾರೆ. ಅತ್ತ ಹೈಕಮಾಂಡ್ ನಾಯಕರಂತ ಸುರ್ಜೇವಾಲಾ ಅವರ ನಿವಾಸಕ್ಕೆ ಭೇಟಿ ಕೊಟ್ಟರು, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಭೇಟಿ ಕೊಟ್ಟರು. ಈಗ ಬಿ ಕೆ ಹರಿಪ್ರಸಾದ್ ಅವರ ಸರ್ದಿ. ಇವತ್ತು ಬಿ ಕೆ ಹರಿಪ್ರಸಾದ್ ನೇರವಾಗಿ ಅವರ ಮನೆಗೆ ತೆರಳಿದ್ರು ಕೂಡ ಅತ್ತ ಕೃಷ್ಣಪ್ಪನವರು ಮಾಧ್ಯಮದ ಮುಂದೆ ನೋವನ್ನು ಹೊರಹಾಕಿದ್ದಾರೆ. ನಮಗೆ ಯಾವುದೇ ಅರ್ಹತೆ ಇಲ್ವಾ, 4-5 ಬಾರಿ ಶಾಸಕರಾಗಿದ್ದೀವಿ, ಇಷ್ಟಾದರೂ ಕೂಡ ನಮಗೆ ಯಾವ ಮಾನದಂಡ ಅಡಿ ಮಾಡಲಿಲ್ಲ ನಮ್ಮನ್ನು ಸಚಿವರನ್ನಾಗಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲ ಬೆಳವಣಿಗೆಗಳ ನಡುವೆ ಅತ್ತ ಸುಧಾಕರ್ ಅವರನ್ನು ಕೂಡ ಮುಖ್ಯಮಂತ್ರಿಗಳು ಕರೆಸಿ ಮಾತುಕತೆಯನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಸಭೆ ಬಳಿಕ ಸುಧಾಕರ್ ಕೂಡ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಹಾಗಾದರೆ ಇವತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ನಮಗೇನು ಮೆರಿಟ್ ಇಲ್ವಾ, ಏನಿಲ್ಲ, ಕಡೆಗಣಿಸೋದು, ಅವಮಾನ ಮಾಡೋದು ಸರಿ ಇಲ್ಲ. ಕೆಲವು ಸೀನಿಯರ್ಸ್ ಇರ್ತಾರೆ, ಏನು ಜವಾಬ್ದಾರಿ ಕೊಡಬೇಕಾಗಿಲ್ಲ, ಸೆಟ್ಲ್ ಇಟ್, ನೋ ಪ್ರಾಬ್ಲಮ್. ಏನೇ ಇದ್ರು ವರಿಷ್ಠರಿದ್ದಾರೆ, ಅವ್ರು ತೀರ್ಮಾನ ತಗೋತಾರೆ. ಸಹಜವಾಗಿ ಬೇಸರ ಆಗುತ್ತೆ, ಆದರೆ ಪಕ್ಷದ ಒಳಿತಿಗಾಗಿ ಕೆಲವು ಮಾತುಗಳನ್ನು ಬಹಿರಂಗವಾಗಿ ಹೇಳುವಂಥದ್ದು ಆಗಿದೆ. ಇದು ನಥಿಂಗ್ ಲೆಸ್ ದನ್ ಮಿನಿಸ್ಟರ್, ಮಿಕ್ಕಿದಿಲ್ಲ. ಆಮೇಲೆ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನ ಮಿಸ್ ಆಗಿರೋ ಹಿರಿಯ ಶಾಸಕರನ್ನ ಮನವೊಲಿಸೋದೇ ಸಿಎಂ ಡಿಕೆಶಿಗೆ ಸವಾಲಾಗಿದೆ. ಅಸಮಾಧಾನಗೊಂಡ ಶಾಸಕರನ್ನ ಖುದ್ದು ಸಿಎಂ ಡಿಕೆಶಿ ಸುರ್ಜೇವಾಲಾ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ನಮ್ಮಿಂದ ತಪ್ಪಾಗಿದೆ, ಎಲ್ಲವನ್ನೂ ಸರಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆದರೆ ಹಿರಿಯ ಶಾಸಕರ ಮುನಿಸು ಇನ್ನೂ ತಣ್ಣಗಾದಂತೆ ಕಾಣಿಸ್ತಿಲ್ಲ. ಇದು ಪಕ್ಷಕ್ಕೆ ಟೆನ್ಷನ್ ತಂದಿಟ್ಟಿದೆ. ಮುಂದಿನ ಚುನಾವಣೆ ದೃಷ್ಟಿಯಿಂದ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋದು ಡಿಕೆಶಿಗೆ ಸವಾಲಾಗಿದೆ. ಹೀಗಾಗಿಯೇ ಇಂದು ರಾತ್ರಿ ಅಥವಾ ನಾಳೆ ಸಿಎಂ ಡಿಕೆ ಡೆಲ್ಲಿ ಫ್ಲೈಟ್ ಹತ್ತಲಿದ್ದಾರೆ. ಹೈಕಮಾಂಡ್ ಜೊತೆ ಅಸಮಾಧಾನದ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಸಿಎಂ ಡಿಕೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ಯಾರಿಗೂ ಅಸಮಾಧಾನ ಇಲ್ಲ, ಎಲ್ಲವೂ ಸರಿಯಾಗಿದೆ ಅಂತಿದ್ದಾರೆ. ತಪ್ಪೇನಿಲ್ಲ, ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಸಣ್ಣ ಬದಲಾವಣೆ ಆಗುತ್ತೆ ಕ್ಯಾಬಿನೆಟ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸುಧಾಕರ್ನ ಕರ್ಸ್ಕೊಂಡಿದ್ದಾರೆ, ಅವ್ರನ್ನು ಕೂಡ ಮನವೊಲಿಸುವಂತ ಕೂಡ ಅವ್ರನ್ನು ಕೂಡ ಮಾತಾಡಿದ್ದಾರೆ. ಯಾರಿಗೂ ಏನು ಬೇಜಾರಿಲ್ಲ. ನಾನು ಕೆಲವು ಸೀನಿಯರ್ಸ್ ಇರ್ತಾರೆ, ಏನು ಜವಾಬ್ದಾರಿ ಕೊಡಬೇಕಾಗಿಲ್ಲ, ಸೆಟ್ಲ್ ಇಟ್, ನೋ ಪ್ರಾಬ್ಲಮ್. ಆದರೆ ಮಿನಿಸ್ಟರ್ಗಿರಿ ಮಿಸ್ ಆಗಿರೋದಕ್ಕೆ ಯಾವ ಮನವೊಲಿಕೆಗೂ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಒಪ್ಪುತ್ತಿಲ್ಲ. ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದು ಕೂತಿದ್ದಾರೆ. ಇಂದು ಶಾಸಕ ಎಂ ಕೃಷ್ಣಪ್ಪ ಮನೆಗೆ ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಭೇಟಿ ಕೊಟ್ಟರು. ಮಾತುಕತೆ ಮೂಲಕ ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ್ರು. ನಮಗೆ ಅರ್ಹತೆ ಇಲ್ವಾ, ನೋವಾಗಿದೆ ಎಂದ ಎಂ ಕೃಷ್ಣಪ್ಪ. ನಾನು 4 ಬಾರಿ ಶಾಸಕನಾಗಿದ್ದೀನಿ, ನನಗೆ ಅರ್ಹತೆನೇ ಇಲ್ವಾ ಅಂತ ನೇರವಾಗಿಯೇ ಶಾಸಕ ಎಂ ಕೃಷ್ಣಪ್ಪ ಅಸಮಾಧಾನ ಹೊರಹಾಕಿದ್ರು. ನನಗೆ ನೋವಾಗಿದೆ ಅಂತ ಬೇಸರಗೊಂಡಿದ್ದಾರೆ. ನಾ ಒಂದು ದಿವಸ ಯಾರನ್ನೂ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ಕೇಳಿ, ಗೊತ್ತಾಯ್ತೇನಪ್ಪ, ನಾ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ ಅಂತ ನಾವು. ಯಾಕೆಂದರೆ ನಮಗೆ ಮೆರಿಟ್ ಇಲ್ವಾ, 4-5 ಸರ್ತಿ ಶಾಸಕರಾಗಿಲ್ವಾ ನಾವು, ಪ್ರಿಯಕೃಷ್ಣ 3 ಸರ್ತಿ ಶಾಸಕರಾಗಿಲ್ವಾ, 20 ಜನ ಬೈ ಎಲೆಕ್ಷನಲ್ಲಿ ಯಡಿಯೂರಪ್ಪ ಅವ್ರ ಗೌರ್ಮೆಂಟಲ್ಲಿ ಸೋತಾಗ ಪ್ರಿಯಕೃಷ್ಣ ಗೆಲ್ಲಿಲ್ವಾ, ಕಾಂಗ್ರೆಸ್ಸಿಗೆ ಬೂಸ್ಟಪ್ ಆಗಲಿಲ್ವಾ, 3 ಸರ್ತಿ ಅವ್ರು ಗೆದ್ದು, ಅವ್ರ ಕ್ಷೇತ್ರ ಬೇರೆ ನಮ್ಮ ಕ್ಷೇತ್ರ ಬೇರೆ, ಅವರು ನಾವು ಇಬ್ಬರಿಗೂ ಇವಾಗ ಏನೇನು ಮಾನದಂಡದ ಮೇಲೆ ಕೊಟ್ಟಿದ್ದೀರಾ, ಯಾವ ಮಾನದಂಡದ ಮೇಲೆ ಅಧಿಕಾರ ಕೊಟ್ಟಿದ್ದೀರಾ, ನಮ್ಗೆ ಅವಮಾನ ಆಗೋದಿಲ್ವಾ, ನಮಗೇನು ಮೆರಿಟ್ ಇಲ್ವಾ, ಏನಿಲ್ಲ. ಇವ್ರು ಹೇಳಿದ್ರು ಅಂತ ಪಾರ್ಲಿಮೆಂಟ್ ನಿಂತ್ಕೊಂಡು ಸೋಲಿಲ್ವ ನಾವು ಕಡಿಮೆ ಅಂತರದಲ್ಲಿ 15 ದಿವಸದಲ್ಲಿ? ಇಷ್ಟೆಲ್ಲ ನಾವು ಮಾಡಿ ಕಾಂಗ್ರೆಸ್ಗೋಸ್ಕರ ನಾವು ಇಷ್ಟೆಲ್ಲ ಮಾಡಿ ನಮಗೆ ಇಷ್ಟೊಂದು ಕಡೆಗಣಿಸೋದು, ಅವಮಾನ ಮಾಡೋದು ಸರಿ ಇಲ್ಲ. ಎಂ ಕೃಷ್ಣಪ್ಪರ ಅನುಭವವೂ ನಮಗೆ ಬೇಕಿದೆ, ಪ್ರಿಯಕೃಷ್ಣರ ಯುವ ಉತ್ಸಾಹವೂ ಬೇಕಿದೆ. ಎಲ್ಲವನ್ನ ವರಿಷ್ಠರು ನಿರ್ಧಾರ ಮಾಡ್ತಾರೆ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಏನೇ ಇದ್ರು ವರಿಷ್ಠರಿದ್ದಾರೆ, ಅವ್ರು ತೀರ್ಮಾನ ತಗೋತಾರೆ. ಕೃಷ್ಣಪ್ಪ ಸಾಹೇಬ್ರ ಅನುಭವನೂ ಬೇಕು ನಮಗೆ, ಪ್ರಿಯ ಕೃಷ್ಣ ಅವರ ಯುವ ಉತ್ಸಾಹನೂ ಬೇಕು ನಮಗೆ. ಅದು ಬರೀ ಇವರಿಬ್ಬರಿಗೆ ಸೀಮಿತ ಇಲ್ಲ, ಎಲ್ಲ 100 ಜನ ಸೇರಿದ್ರೆ ತಾನೇ ನಾವು ಪಕ್ಷ ಕಟ್ಟಲಿಕ್ಕೆ ಆಗಬೇಕಾಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ಕೈತಪ್ಪಿರುವುದಕ್ಕೆ ಬೆಳಗಾವಿಯಲ್ಲಿ ಬೃಹತ್ ಹೋರಾಟ ಮಾಡಲಾಗಿದೆ. ಖಾನಾಪುರ ಬೆಳಗಾವಿ ಮುಖ್ಯ ರಸ್ತೆ ತಡೆದು ಬೆಂಬಲಿಗರು ಅರವೆತ್ತಲೆ ಪ್ರತಿಭಟನೆ ಮಾಡಿದರು. ಒಂದು ವೇಳೆ ಸಚಿವ ಸ್ಥಾನ ನೀಡದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ.
ಏಕೈಕ ಒಬ್ಬ ಮಹಿಳಾ ಮಂತ್ರಿಯಾಗಿ ಹಗಲಿರುವುದು ರಾತ್ರಿ ಕೆಲಸ ಮಾಡಿದಂಥ ಮಹಿಳೆಗೆ ಸಚಿವ ಸ್ಥಾನ ಕೊಡಲೇಬೇಕನ್ನೋದು ನಮ್ಮದು ವಾದ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಮುನಿಸಿಕೊಂಡಿದ್ದ ಎಂಸಿ ಸುಧಾಕರ್ ಇಂದು ಸಿಎಂ ಡಿಕೆಶಿ ನಿವಾಸಕ್ಕೆ ಭೇಟಿ ಕೊಟ್ಟರು. ಬೆಂಗಳೂರಿನ ಸದಾಶಿವನಗರದಲ್ಲಿರೋ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಬೇಸರ ಆಗೇ ಆಗತ್ತೆ, ಆದರೆ ಪಕ್ಷಕ್ಕಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಎಂದಿದ್ದಾರೆ. ಸಹಜವಾಗಿ ಬೇಸರ ಆಗುತ್ತೆ, ಆದರೆ ರಾಜಕಾರಣದಲ್ಲಿ ಇವೆಲ್ಲ ಸಹಜವಾಗಿ ಆ ಸಂದರ್ಭದಲ್ಲಿ ನಮಗೆ ಬೇಸರ ಆಗ್ತಕ್ಕಂಥದ್ದಿದೆ. ಅದನ್ನು ನಾವು ಪಕ್ಷದ ಹಿತದೃಷ್ಟಿಯಿಂದ ನಾನು ಕೆಲವು ವಿಚಾರಗಳನ್ನು ನಾನು ವ್ಯಕ್ತಪಡಿಸಿದ್ದೆ. ನಾನು ಆವತ್ತೂ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ, 2028ಕ್ಕೆ ಮತ್ತೆ ನಾವು ಪಕ್ಷ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಬೇಕು ಮತ್ತು ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥದ್ದಕ್ಕೆ ನಾವೆಲ್ಲ ಒಟ್ಟಾಗಿ ಇರಬೇಕು ಅಂತಕ್ಕಂಥ ಮಾತು ಹೇಳಿದ್ದೆ. ಇದೇ ಒಂದೊಂದು ಸಂದರ್ಭದಲ್ಲಿ ಪಕ್ಷದ ಒಳಿತಿಗಾಗಿ ಕೆಲವು ಮಾತುಗಳನ್ನು ಬಹಿರಂಗವಾಗಿ ಹೇಳುವಂಥದ್ದು ಆಗಿದೆ. ಅದರಿಂದ ಈಗ ಆಗಿರ್ತಕ್ಕಂಥದ್ದೆಲ್ಲ ನಾವು ಏನು ಅದನ್ನು ಹಿಂದೆ ಬಿಟ್ಟು ಈಗ ಎಲ್ಲರಿಗೂ ಅವಕಾಶ ಬೇಕು. ಈಗ ಭಾಳಷ್ಟು ಜನ ಹಿರಿಯರಿದ್ದಾರೆ, ಎಲ್ರಿಗೂ ಅವಕಾಶ ಕೊಡಬೇಕು. ಆ ಕಾರಣದಿಂದ ಈ ಥರ ಆಗಿದೆ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇತ್ತ ಮಂಕಾಳು ವೈದ್ಯಗೆ ಸಚಿವ ಸ್ಥಾನ ಮಿಸ್ ಆಗಿರೋದಕ್ಕೆ ದಾವಣಗೆರೆಯಲ್ಲಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಹರಿಹರದ ಪ್ರಮುಖ ರಸ್ತೆಗಳಲ್ಲಿ ಗಂಗಾ ಮತಸ್ಥರು ಪ್ರತಿಭಟನಾ ರ್ಯಾಲಿ ಮಾಡಿದರು. ಕಮ್ಯುನಿಟಿಯವರಿಗೆ ಎಲ್ಲರಿಗೂ ನ್ಯಾಯ ಕೊಡುವಂಥ ಲೀಸ್ಟನ್ನು ಮಾಡಿ ಕಳಿಸಿದ್ರು. ಅದರಲ್ಲಿ ವ್ಯತ್ಯಾಸ ಆಗಿದೆ, ನೋಡುವ ಮುಂದೆ ಏನಾಗ್ತದೆ ಅಂದೇಳಿ. ನೋಡಿ, ಎಲ್ಲಿ ಅನ್ಯಾಯ ಆಯಿತು ಅನ್ಯಾಯ ಆಗಲಿಲ್ಲ ಅಂದೇಳಿ ಹೇಳಿದರೆ ನಾವು ಮಾತಾಡಿದ ಮಾತ್ರ ಉಳಿತದೆ. ಅನ್ಯಾಯ ಆಗಿದ್ದಕ್ಕೆ ಅನ್ಯಾಯ ಅಥವಾ ಮುಂದೆ ಏನು ಅಂದೇಳಿ ಆ ಭಾಗದ ಜನ ತೀರ್ಮಾನ ಮಾಡ್ತಾರೆ. ಎಲ್ಲ ಶಾಸಕರಿಗೂ ಶಕ್ತಿ ಇದೆ, ಆದರೆ ಸಚಿವ ಸ್ಥಾನ ಎಲ್ಲರಿಗೂ ಕೊಡೋಕ್ಕಾಗಲ್ಲ ಅಂತ ಸಚಿವ ಎಚ್.ಸಿ. ಬಾಲಕೃಷ್ಣ ಹೇಳಿದ್ರೆ, ಸಚಿವ ಜಮೀರ್ ಅಹಮದ್ ಮಾತನಾಡಿ ಕೆಲಸ ನೋಡಿ ಮಂತ್ರಿ ಸ್ಥಾನ ಕೊಡೋದು ಅಂದಿದ್ದಾರೆ. ಶಕ್ತಿ ಇರೋರೇ ಗೆದ್ಬಿಟ್ಟವ್ರೆ, ಆದ್ರೆ ಮಂತ್ರಿ ಮಾಡ್ಬೇಕಾಗಿರೋದು ಬರೀ 33 ಜನ ಮಾತ್ರ. ಎಲ್ರಿಗೂ ಶಕ್ತಿ ಐತೆ. ಅವ್ರ ಸ್ವಂತ ಶಕ್ತಿ ಮೇಲೆ ಕಾಂಗ್ರೆಸ್ನ ಸುಮಾರು ಒಂದು 80ರಿಂದ 90 ಜನ ತಮ್ಮ ಸ್ವಂತ ಶಕ್ತಿ ಮೇಲೆ ಗೆಲ್ತಕ್ಕಂಥವ್ರು ಇದ್ದಾರೆ. ಇವ್ರನ್ನೆಲ್ಲರೂ ಎಲ್ಲಿ ಮಾಡೋದು? 33 ಜನನೇ ಮಂತ್ರಿ ಮಾಡ್ಬೇಕಲ್ಲ, ಸ್ವಲ್ಪ ಗೊಂದಲ ಆಗ್ತದೆ. ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇರ್ತದೆ. ಒಂದು 4 ದಿವಸ ಆದಮೇಲೆ ಅದು ಕಡಿಮೆ ಆಗುತ್ತೆ. ಈ ಸ್ಮಶಾನ ಹೋದಾಗ ಒಂದು ವೈರಾಗ್ಯ ಬರ್ತೈತಲ್ಲ, ಹಂಗೆ ಸ್ವಲ್ಪ ತಪ್ಪಿದಾಗ ಸ್ವಲ್ಪ ಅಸಮಾಧಾನಗಳು ಬಂದಿರ್ತದೆ. 4-6 ದಿವಸದಲ್ಲಿ ಬಗೆಹರುತ್ತೆ. ಈಗ ಮೊನ್ನೆ ಕೆಲವೊಬ್ಬರು ಶಾಸಕರು ರಾಜೀನಾಮೆನ ಕೊಟ್ಟಿದ್ರು. ವಾಪಸ್ ಕ್ಷೇತ್ರಕ್ಕೆ ಹೋದ್ಮೇಲೆ ಅವರಿಗೆ ಮನವರಿಕೆ ಆಯಿತು, ಬೇಡ ಮುಂದೆ ಮತ್ತೆ ಅವಕಾಶಗಳು ಸಿಗ್ತಾವೆ ಅನ್ನೋದು ಅವ್ರಿಗೆ ಅರಿವಾದ್ಮೇಲೆ ಅದು ವಾಪಸ್ ತೊಗೊಂಡಿರ್ತಕ್ಕಂಥದ್ದು ಸ್ವಲ್ಪ ದಿವಸ ಇರ್ತದೆ. ಹೈಕಮಾಂಡ್ ಯಾರಿಗಾನ ಮಂತ್ರಿ ಮಾಡಬೇಕಾದ್ರೆ ಅವ್ರದ್ದೇ ಅಂತ ಒಂದು ಸರ್ವೆ ಮಾಡ್ತಾರೆ. ಆ ಸರ್ವೇದಲ್ಲಿ ಸಮಾಜಕ್ಕೆ ಅನುಕೂಲ ಆಗಬೇಕು. ಅದಕ್ಕಿಂತ ಹೆಚ್ಚಾಗಿ ಮಂತ್ರಿ ಆದಮೇಲೆ ರಾಜ್ಯದ ಜನಕ್ಕೆ ಬಡವ್ರಿಗೂ ಒಳ್ಳೇದಾಗಬೇಕು ಅಂಥವನ್ನ ನೋಡಿ ಮಂತ್ರಿ ಮಾಡೋದು. ಅದೆಲ್ಲ ಹೂವಾಪೂವ ಸುದ್ದಿಗಳದು. ಯಾರಿಗಾನ ದುಡ್ಡು ಕೇಳ್ತಾವ್ರೆ, ಮತ್ತೊಂದು ಕೇಳ್ತಾರೆ, ಅದೆಲ್ಲ ಏನೇನು ಇಲ್ಲ. ಇನ್ನು ಸಚಿವ ಸ್ಥಾನ ಸಿಗದಿದ್ದಕ್ಕೆ ಹಿರಿಯ ಶಾಸಕ ಟಿ.ವಿ. ಜಯಚಂದ್ರ ಅಸಮಾಧಾನ ಇನ್ನೂ ತಣ್ಣಗಾಗಿಲ್ಲ. ಹಂಗಾಮಿ ಸ್ಪೀಕರ್ ಹುದ್ದೆಗೆ ಒಪ್ಪುತ್ತಿಲ್ಲ. ಹೀಗಾಗಿ ಫೈನಲ್ ಹಂತದ ಮನವೊಲಿಕೆ ಪ್ರಯತ್ನ ಆಗ್ತಿದೆ. ಬ್ಯೂರೋ ರಿಪೋರ್ಟ್, TV9.